ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತು ಮತ್ತೊಂದು ಮಿನಿ ಬ್ಲಾಗ್ ಜೊತೆಗೆ ಬರ್ತಾ ಇದ್ದೀನಿ. ನಾನು ಹೊರಟಿದ್ದು ನಮ್ಮ ಮಮ್ಮಿ ಮನೆಗೆ. ಸೊ ಸಾರಂಗ್ಸ್ ಜೊತೆಗೆ ಸ್ವಲ್ಪ ಆಟ ಆಡೋಣ ಅಂತ. ಅದಾದಮೇಲೆ ಸ್ವಲ್ಪ ಹೊರಗಡೆನ ಕೆಲಸನೂ ಹೋಗಬೇಕಾಗಿತ್ತು. ಹಾಗಾಗಿ ನಾವು ಹೊರಟಿದ್ದು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಬೇಕಾಗಿತ್ತು. ರಂಜಾನ್ ಇರೋದು ತುಂಬ ರಶ್ ಇತ್ತು. ಹಬ್ಬಕ್ಕೆ ಬಟ್ಟೆಗಳು ಬೇಕಾಗಿತ್ತು. ಅವರ ಅತ್ತೆ ಮಾವ ಜೊತೆಗೆ ನಾವು ನಮ್ಮಮ್ಮ ಎಲ್ಲ ಹೊರಟ್ವಿ. ಅಲ್ಲಿ ಒಂದು 3-4 ಅಂಗಡಿನಲ್ಲಿ ಹುಡುಕಿದ್ವಿ ಚೆನ್ನಾಗಿರೋ ಬಟ್ಟೆಗಳು. ಬಟ್ ತುಂಬ ಕಾಸ್ಟ್ಲಿ ಅನಿಸ್ತು. ನಾನು ಯಾವ ಬಟ್ಟೆಯನ್ನು ಸೆಲೆಕ್ಟ್ ಮಾಡಿದ್ದೀನಿ ಅಂತ ನನ್ನ ಬರ್ತ್ಡೇ ಬ್ಲಾಗ್ನಲ್ಲಿ ನೀವೇ ನೋಡಿ. ಮೇ 10th ಅವನದು ಬರ್ತ್ಡೇ ಇದೆ. ಸೊ ಹಾಗಾಗಿ ಮುಂಚೆನೇ ತೊಗೊತಾ ಇದ್ದೀನಿ. ಸೊ ಏನಾದರೂ ಆಲ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಮುಂಚೆನೇ ಮಾಡಿಸ್ಬೋದು ಅಂತ. ಮತ್ತು ನನ್ನ ಮಗನಿಗೂ ಕೂಡ ಬಟ್ಟೆ ತೊಗೋಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಬಂದಿದ್ದೆ. ಫೈನಲೈಸ್ ಮಾಡಿ ಈ ಅಂಗಡಿನಲ್ಲೇ ತೊಗೊಂಡ್ವಿ. ಫಸ್ಟ್ ಅಂಗಡಿಲಿ ನೋಡಿದಾಗ 3500 ಹೇಳಿದ್ರು. ಬಟ್ ಇವಾಗ ನಾನು ತೊಗೊಂಡಿದ್ದು 2200ಗೆ. ಸೊ ಬಾರ್ಗೇನ್ ಮಾಡಿ ಇಷ್ಟಕ್ಕೆ ಬಂದ್ವಿ. ಮತ್ತು ಡೈಲಿ ವೇರ್ಸ್ಗೆ ಬಟ್ಟೆ ಬೇಕಿತ್ತು. ಹಾಗಾಗಿ ಮತ್ತೊಂದು ಅಂಗಡಿಗೆ ಹೋದ್ವಿ. ಪ್ಯೂರ್ ಕಾಟನ್ ಬೇಕಾಗಿತ್ತು, ಅದಕ್ಕೆ ಹೊರಟ್ವಿ. ಅವನಿಗೆ ಒಂದು 3-4 ಪೇರ್ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಬಟ್ ತುಂಬ ಕಾಸ್ಟ್ಲಿ ಹೇಳಿದ್ರು. 3 ಪೇರ್ಸ್ಗೆ 1700 ಹೇಳಿದ್ರು. ಸೊ ನಮಗದು ವರ್ತಿಲ್ಲ ಅನಿಸ್ತು. ಆನ್ಲೈನಲ್ಲೇ ಇನ್ನು ಕಡಿಮೆಗೆ ಸಿಗುತ್ತೆ ಅಂತ ತೊಗೊಂಡಿಲ್ಲ. ಇಲ್ಲಿ ನಾನು ನನ್ನ ಮಗನಿಗೆ ಮಾತ್ರ ತೊಗೊಂಡೆ 3 ಪೇರ್ಸ್ 1500 ಅಂತ. ಮತ್ತು ನಾವು ಹೋಗಿದ್ದು ಕರ್ನಾಟಕ ಬೇಲ್ ಹೌಸ್ಗೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೊಂದು ಮಿನಿ ಬ್ಲಾಗ್ ಜೊತೆಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.